ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ 7ನೇ ವಾರ್ಷಿಕ ಘಟಿಕೋತ್ಸವವನ್ನು ಬಹು ವಿಜೃಂಭಣೆಯಿಂದ ನಾವು ಫೆಬ್ರವರಿ 23, 2024ರಂದು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಮೊನ್ನೆ ಕುಲಪತಿಗಳು ಹೇಳಿದ ಹಾಗೆ 696 ಪದವಿಗಳನ್ನು ನಾವು ಕೊಡ್ತಾ ಇದ್ದೀವಿ. ಅದರಲ್ಲಿ 296 UG ಮತ್ತು 347 PG, 4 MPhil, 49 PhD ಪದವಿಗಳನ್ನು ನಾವು ಅಲ್ಲಿ ಕೊಡ್ತಾ ಇದ್ದೀವಿ. ಹಾಗೆ ಈ ವಿಶ್ವವಿದ್ಯಾಲಯ ಇತ್ತೀಚಿನ ದಿನಮಾನಗಳಲ್ಲಿ ನೋಡಿದರೆ ಕಳೆದ ಒಂದು 8 ವರ್ಷಗಳಿಗೆ ನಾವು ಹೋಲಿಕೆ ಮಾಡಿದಾಗ ಈ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಕಂಡುಬರ್ತಾ ಇದ್ದಾವೆ. ಇವಾಗ ಪಠ್ಯಕ್ರಮದಲ್ಲಿ ಸುಧಾರಣೆ ಆಗಿರ್ಬೋದು ಅಥವಾ ಶಿಕ್ಷಕರ ಒಂದು ನೇಮಕಾತಿ ಆಗಿರ್ಬೋದು, ಒಳ್ಳೆಯ ರಾಷ್ಟ್ರಮಟ್ಟದಲ್ಲಿ ಒಳ್ಳೆಯ ಶಿಕ್ಷಕರನ್ನು ನಾವಲ್ಲಿ ನೇಮಕ ಮಾಡಿಕೊಳ್ಳಲಾಗಿದೆ. ಹೀಗಾಗಿ PhD ಪದವಿಗಳು ಕೂಡ ಇತ್ತೀಚಲಾಗಿ ಹೆಚ್ಚಾಗಿ ಇವತ್ತು 49 PhD ಪದವಿಗಳನ್ನು ನಾವು ಕೊಡ್ತಾ ಇದ್ದೀವಿ. ಹೀಗಾಗಿ ಶಿಕ್ಷಣದ ಗುಣಮಟ್ಟ ಆಗಲಿ, ಸಂಶೋಧನಾ ಗುಣಮಟ್ಟ ಆಗಲಿ, ಹಾಗೆ ಹಲವಾರು ಕಾರ್ಯಕ್ರಮಗಳು ಕೂಡ ನಾವು ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವೊಂದು ಕಾನ್ಫರೆನ್ಸನ್ನು, ಸೆಮಿನಾರ್ಸನ್ನು ವಿದ್ಯಾರ್ಥಿಗಳ ಸಲುವಾಗಿ ದೃಷ್ಟಿಯಿಂದ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಹೀಗಾಗಿ ಈ ಒಂದು ಹಿಂದುಳಿದ ಪ್ರದೇಶದಲ್ಲಿ ಏನೊಂದು ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿದೆ, ಅದರ ಏನು ಉದ್ದೇಶ ಏನಿದೆ, ಇಲ್ಲಿ ಶಿಕ್ಷಣ ಮಟ್ಟ ಸುಧಾರಣೆ ಆಗಬೇಕು, ಇಲ್ಲಿ ಜನರಿಗೆ ಹೆಚ್ಚಿನ ಒಂದು ಶಿಕ್ಷಣ ಸೌಲಭ್ಯ ಲಭ್ಯ ಆಗಬೇಕು, ಆ ಮೂಲಕ ಈ ವಿಶ್ವವಿದ್ಯಾಲಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕು ಅಂತಕ್ಕಂಥದ್ದು ಏನು ಒಂದು ಸದುದ್ದೇಶದಿಂದ ಈ ವಿಶ್ವವಿದ್ಯಾಲಯವೇನು ಸ್ಥಾಪನೆ ಮಾಡಿದ್ದಾರೆ, ಆ ನಿಟ್ಟಿನಲ್ಲಿ ನಾವು ದಾಪುಗಾಲದಿಂದ ಹೆಜ್ಜೆ ಹಾಕ್ತಾ ಇದ್ದೇವೆ. ಹೀಗಾಗಿ ಮಾನ್ಯ ಕುಲಪತಿಗಳು ಏನು ಭಟ್ಟು ಸತ್ಯನಾರಾಯಣ ಇದ್ದಾರೆ, ಅವರ ನೇತೃತ್ವದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಗೊತ್ತಿದೆ, ಪತ್ರಿಕೆಯಲ್ಲಿ ತಾವು ದಿನ ನೋಡ್ತಾ ಇದ್ದೀವಿ, ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಹೀಗಾಗಿ ಈ ಒಂದು ಏನು ಘಟಿಕೋತ್ಸವ ಏನಂತೀವಿ, ಈ ಘಟಿಕೋತ್ಸವ ವರ್ಷದ ಅವಧಿಯಲ್ಲಿ ನಾವು ಏನು ಒಂದು ಸಾಧನೆ ಮಾಡಿದ್ದೀವಲ್ವ, ಅಕಾಡೆಮಿಕ್ ಸಾಧನೆ ಏನಂತ, ಆ ಅಕಾಡೆಮಿಕ್ ಸಾಧನೆ ಒಂದು ಹಬ್ಬ, ಇದು ಹಬ್ಬ ಆಚರಣೆ ಮಾಡ್ತೀವಲ್ಲ, ಹಾಗೆ ಒಂದು ನಮ್ಮ ಶೈಕ್ಷಣಿಕ ಸಾಧನೆಯ ಹಬ್ಬವನ್ನು ನಾವು ಇದೇ ತಿಂಗಳ 23ರಂದು ಹಮ್ಮಿಕೊಂಡಿದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ಇದು ನನ್ನ ಗೋಲ್ಡ್ ಮೆಡಲ್ ಮತ್ತು EM ಪಠಾಣ್ ಗೋಲ್ಡ್. ಇನ್ನೊಂದು ಮುಖ್ಯವಾಗಿ ಇಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ನಮ್ಮ ವಿದ್ಯಾರ್ಥಿಗಳು ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಯಾರು ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರ್ತಾರೆ ಅವರಿಗೆ ನಾವು ವಿಶ್ವವಿದ್ಯಾಲಯದಿಂದನೇ ಗೋಲ್ಡ್ ಮೆಡಲ್ಗಳನ್ನು ನಾವು ಕೊಡ್ತಾಯಿದ್ದೀವಿ. ಒಟ್ಟು 42 ಗೋಲ್ಡ್ ಮೆಡಲು, ಅದರಲ್ಲಿ 29 PG ಅಂದರೆ ಸ್ನಾತಕೋತ್ತರ, ಆಮೇಲೆ 12 UG ಸ್ನಾತಕ ಪದವೀಧರರಿಗೆ ಗೋಲ್ಡ್ ಮೆಡಲ್ ವಿಶ್ವವಿದ್ಯಾಲಯನೇ ಕೊಡ್ತಾ ಇದೆ. ಇದು ಭಾಳ ವಿಶೇಷತೆ. Good afternoon to everyone. Just to introduce everyone. Introduce. Yes. So we are celebrating the 7th convocation on 23rd February 2024. So this is for me this is a second convocation, and this is for those who passed 2022 batch, and in this total 696 candidates passed the exam, and they are eligible to receive the degree, that is undergraduate, postgraduate, PhD, so all these programs. So we have about 296 undergraduate students, 347 postgraduate, and then 49 students are receiving the PhD degree, and 4 students are receiving the MPhil degree. So that is, MPhil degree is discontinued, but those who are in the last leg, they are also completed, and they are also receiving the MPhil degree. And 42 students are receiving the gold medal. So that is for those who are stand first in their department, they are receiving the gold medal.
And Justice B.S. Patil, that is Lokayukta, State of Karnataka, will be the chief guest of the convocation meeting. And Vijay Keshav Gokhale is the Chancellor of the University. He will preside over the convocation. So he was the Chancellor of the University. So this university is providing quality education, and really it is for the students also to receive the degree and the convocation. It is for them also it is a privilege because of the end of their academic career, particularly those who are receiving PhD. For them it is the highest degree in the university. So they also feel privilege. That's so still yesterday, whoever completed PhD Viva, we are awarding the PhD degree tomorrow. Whereas for the postgraduates and undergraduate students who passed in 2022 only, we are awarding the undergraduate and postgraduate degree certificate. So I welcome all of you for this for convocation meeting also, to give a wide coverage, because this is one of the premier institution in the Karnataka state. And with this convocation, this should also inspire the students of this region, particularly to motivate the students to opt to the Central University of Karnataka to pursue their program in this university, because this is every state has one Central University. To benefit that region, to encourage, to motivate the students. So we are conducting this convocation. This definitely, so that's why I am requesting all of you to give the wide coverage for this one. Is there any honorary degree? Honorary degree we are not giving this time also, because this is already delayed because of the Chancellor who is earlier was the Foreign Secretary and is out of country. Then we asked him to give time, because there is a lot of demand from the students to receive the degree. And then we decided this program, and to award honorary degree, we need to take permission from the visitor, that is President of India. That takes time. So that's why we have not decided this time. We are not awarding any honorary degree to anyone. Only for those who have passed in the university only, we are awarding the degrees, gold medals.